ನಾವು ಮಕ್ಕಳನ್ನ ಏನೋ ತಪ್ಪು ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಥವಾ ತಪ್ಪು ಮಾಡ್ತಾ ಇದ್ದಾರೆ ಇವರು ಅನ್ನೋದನ್ನ ಅವರು ಪ್ರಾರಂಭಕ್ಕೆ ಬಂದ ತಕ್ಷಣ ಆ ವಾತಾವರಣನೇ ಆತರ ಕ್ರಿಯೇಟ್ ಮಾಡಿದಾಗ ಭಯ ಶುರುವಾಗುತ್ತೆ, ಎಕ್ಸೈಟ್ ಆಗ್ತಾರೆ. ಆ ಭಯಕ್ಕೆ ಗೊತ್ತಿರೋ ಉತ್ತರ ಕೂಡ ಮರ್ತು ಹೋಗುತ್ತೆ ಎಷ್ಟೋ ಸಂದರ್ಭದಲ್ಲಿ ಅಲ್ವಾ. ಸೊ ಈ ತರ ಭಯದ ವಾತಾವರಣದಲ್ಲಿ ಎಕ್ಸಾಮಿನೇಷನ್ ಹಾಲು ಸೃಷ್ಟಿಯಾಗಬಾರ್ದು. ಆಮೇಲೆ ಎಲ್ಲ ಕಡೆ CC ಕ್ಯಾಮ್ರಾ ಅಂತೆ, ಅದನ್ನ ಇಲ್ಲಿಂದ DC ಕಚೇರಿನಲ್ಲಿ ಮಾನಿಟರ್ ಮಾಡೋದಂತೆ. ಹುಡುಗ ಆ ಕಡೆ ಈ ಕಡೆ ತಿರುಗಿ ನೋಡೋಂಗಿಲ್ಲ, ಟೈಟ್ ರೋಪಲ್ಲಿ ಕೂರಿಸ್ಬಿಟ್ಟು ಬರ್ಸೋದು. ದಿಸ್ ಸಿಸ್ಟಮ್ ಈಸ್ ಅನ್ಸೈಂಟಿಫಿಕ್ ಆ್ಯಂಡ್ ಈ ಅಂಥ ಮಕ್ಕಳು ರೋಬೋಟ್ಸ್ ಆಗ್ತಾರೆ ಹೊರತು ಆ ಕ್ರಿಯೇಟಿವ್ ಪರ್ಸನಾಲಿಟೀಸ್ ಆಗಲ್ಲ. ಸ್ವಾಮಿ ವಿವೇಕಾನಂದ ಅವರು ಎಜುಕೇಷನ್ ಬಗ್ಗೆ ಒಂದು ಫೇಮಸ್ ಆ್ಯಂಡ್ ಬ್ಯೂಟಿಫುಲ್ ಕೋಟ್ ಏನಂತಂದರೆ, ಎಜುಕೇಷನ್ ಈಸ್ ನಥಿಂಗ್ ಬಟ್ ದ ಮ್ಯಾನಿಫೆಸ್ಟೇಷನ್ ಆಫ್ ಹ್ಯೂಮನ್ ಪರ್ಸನಾಲಿಟಿ ವಿಚ್ ಈಸ್ ಆಲ್ರೆಡಿ ಲೇಟೆಂಟ್. ನಿಜ. ಈಗ ಹೊಸ ಶಿಕ್ಷಣ ನೀತಿ ಕಲ್ಪನೆ ಹೇಗಿದೆ ಅಂತಂದರೆ, ಮಗು ಕೇಳುತ್ತೆ, ನೀನು ಕಲಿಸುವ ಹಾಗೆ ನಾನು ಕಲಿಯಲು ರೆಡಿ ಇಲ್ಲ, ನಾನು ಕಲಿಯುವ ಹಾಗೆ ನೀನು ಕಲಿಸಬಲ್ಲೆಯಾ? ಇದು ಮಗು ಡಿಮ್ಯಾಂಡ್. ಇವತ್ತು ಗ್ಲೋಬಲೈಸ್ಡ್ ವರ್ಲ್ಡಲ್ಲಿ ಅರೌಂಡ್ ದ ವರ್ಲ್ಡ್ ಕಾಂಪಿಟಿಷನ್ ಇರುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ತುಂಬ ಫ್ರೀಡಮ್ ಕೊಟ್ಟು ತುಂಬ ಕ್ರಿಯೇಟಿವ್ ಆಗಿ ಅವ್ರ ಪರ್ಸನಾಲಿಟಿನ ಡೆವಲಪ್ ಮಾಡಬೇಕು. ದೇ ವಿಲ್ ಬಿಕಮ್ ದ ಅಸೆಟ್ ಟು ದ ನೇಷನ್. ಇದು ನನ್ನ ಕಲ್ಪನೆ. ಅನ್ಫಾರ್ಚುನೇಟ್ಲಿ ನಾನು ಬರೀ 3 ತಿಂಗಳಿದ್ದೆ. ಹೌದು, ನಿಜ ನಿಜ ಸರ್. ಸರ್, ಈಗ ನಾವು SSLC ಸ್ಟ್ರಿಕ್ಟ್ ಆಗಿರೋ ಅಂದರೆ ಯಾವ ರೀತಿಯಾಗಿ ಈ ಹೊಸ ಶಿಕ್ಷಣ ನೀತಿ ಅಂದರೆ ಎಷ್ಟೋ ರಾಜ್ಯ ಸರ್ಕಾರಗಳು ಒಪ್ಪೋದಕ್ಕೆ ರೆಡಿ ಇಲ್ಲ. ಬದಲಾವಣೆಗಳಾಗಿರ್ಬೋದು, NEP ಬಗ್ಗೆ ಏನು ಹೇಳ್ತೀರಿ? ನಿಮ್ಮ ಕಲ್ಪನೆ ಏನು? ನೋಡಿಮ್ಮ, ವೆರಿ ಅನ್ಫಾರ್ಚುನೇಟ್ ಥಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸ್ವತಂತ್ರ ಬಂದ 23 ವರ್ಷಗಳ ಕಾಲ ನಮಗೊಂದು ರಾಷ್ಟ್ರೀಯ ಶಿಕ್ಷಣ ನೀತಿ ಇರಲಿಲ್ಲ. ಹೌದು. 23 ವರ್ಷಗಳ ನಂತರ 69, 70s ಆ ಪೀರಿಯಡಲ್ಲಿ ಕೊತಾರಿ ಕಮಿಷನ್ ಬಂದಿದ್ದು. ಆಯಿತಾ? ಆ ಕಮಿಷನ್ಗಳು ಕೂಡ ಟ್ರೆಡಿಷನಲ್ ವೇ ಆಫ್ ಟೀಚಿಂಗ್ ಆ್ಯಂಡ್ ಟ್ರೆಡಿಷನಲ್ ವೇ ಆಫ್ ಲರ್ನಿಂಗ್ ಅದನ್ನು ಹೇಳ್ಕೊಡ್ತಾ ಇದ್ರು. ಈಗ ನರೇಂದ್ರ ಮೋದಿಜಿಯವರ ಕೇಂದ್ರ ಸರ್ಕಾರ ತಂದಿರ್ತಕ್ಕಂಥ ಹೊಸ ಶಿಕ್ಷಣ ನೀತಿ ಇದೆಯಲ್ಲ, ಹೊಸ ಶಿಕ್ಷಣ ನೀತಿ ಹೇಗಿದೆ ಅಂತಂದರೆ, ನಮ್ಮ ಹಳೆ ಶಿಕ್ಷಣ ನೀತಿನ ನಾವು ಒಂಚೂರು ಅನಲೈಸ್ ಮಾಡೋಣ. ಹಳೆ ಶಿಕ್ಷಣ ನೀತಿ ಏನು ಅಂದರೆ, SSLC ಆಯಿತಾ, PUC ಆಯಿತಾ, ಡಿಗ್ರಿ ಆಯಿತಾ, PG ಆಯಿತಾ, PhD ಆಯಿತಾ, ಆ್ಯಂಡ್ ಫೈನಲಿ ವಾಟ್ ಈಸ್ ದಟ್? ಅನ್ಎಂಪ್ಲಾಯ್ಮೆಂಟ್. ಕರೆಕ್ಟ್. ಆ ಮಗು ಅವನು ವಯಸ್ಕನಾದಾಗ ಎಂಪ್ಲಾಯಬಿಲಿಟಿನ ಅವನೊಳಗಡೆ ಸೃಷ್ಟಿ ಮಾಡಿದ್ದೀವ. ಸ್ಕಿಲ್ಸ್ ಇರಲ್ಲ, ಸ್ಕಿಲ್ ಇಲ್ಲ. ಸೊ ಅದಕ್ಕೆ ಹೊಸ ಶಿಕ್ಷಣ ನೀತಿ ಏನು ಹೇಳ್ತದೆ ಅಂತಂದರೆ, ಪ್ರೈಮರಿಯಿಂದ ಹಿಡಿದು ಅವನು SSLC ಅಂದರೆ 10th, 11th, 12th ಮುಗಿಸೋ ಅಷ್ಟೊತ್ತಿಗೆ ಅವನ ಟ್ಯಾಲೆಂಟ್ ಏನು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ಯಾವ ಫೀಲ್ಡಲ್ಲಿ ಅವನಿಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಆ ಫೀಲ್ಡ್ಗೆ ಅವನ್ನ ಡೈವರ್ಟ್ ಮಾಡಬೇಕು. ಬೈ ದ ಎಂಡ್ ಆಫ್ ಕಂಪ್ಲೀಟಿಂಗ್ ಇಸ್ ಡಿಗ್ರಿ ಈ ಶುಡ್ ಬಿಕಮ್ ಎಂಪ್ಲಾಯಬಲ್. ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ನ ಈ ರೀತಿ ಸಾಲ್ವ್ ಮಾಡಲಿಕ್ಕೆ ಇದು ನಮ್ಮ ಟ್ರೆಡಿಷನಲ್ ಎಜುಕೇಷನ್ ಸಿಸ್ಟಮ್. ಅದನ್ನು ಮಾಡರ್ನ್ ಆಗಿ ಇಲ್ಲಿ ಇನ್ಕ್ಲೂಡ್ ಮಾಡಲಿಕ್ಕೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಸ್ಟೇಟ್ ಅದನ್ನು ರಿಜೆಕ್ಟ್ ಮಾಡಿ ರಾಜ್ಯ ಶಿಕ್ಷಣ ನೀತಿ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನ್ನ ಪ್ರಶ್ನೆ ಏನು ಅಂತಂದರೆ, ನೀವು ರಾಜ್ಯ ಶಿಕ್ಷಣ ನೀತಿ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಾದರೂ ಇರಲಿ, ನೀವು ಚರ್ಚೆ ಮಾಡಿ ಎಲ್ಲಿ ತಪ್ಪಾಗಿದೆ ಅನ್ನೋ ಸರಿ ಮಾಡ್ಕೊಳ್ಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.